ಹಾಯ್, ಇವಾಗ ನಾನು ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಬೇಳೆ ಸಾಂಬಾರಿಗೆ ನೋಡಿ, ಸ್ವಲ್ಪ ಸ್ವಲ್ಪ ಇದ್ರೇ ಸಾಕು. ಬೀನಿಸು, ಬೇಳೆ, ಕೆಂಪು ಬೇಳೆ ಹಾಕಿದ್ದೀನಿ ನೋಡಿ, ಈರುಳ್ಳಿ ಮತ್ತು ಸಾಂಬಾರು ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ, ಮತ್ತು ಟೊಮೊಟೊ ಎಲ್ಲ ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕೋದ, ಮತ್ತು ಅರಿಶಿನದ ಪುಡಿ ಹಾಕೋದ, ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ. ನಮ್ಮನೆ ಬೇಳೆ ಸಾಂಬಾರು ಪುಡಿ ಇರಲಿಲ್ಲ, ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ರೂ ಸಾಕು. ಬೇಳೆ ಸಾಂಬಾರು ಪುಡಿ ಇಲ್ಲಪ್ಪ, ಸಾಂಬಾರು ಹೆಂಗೆ ಮಾಡೋದು ಅಂದ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ, ಅದು ಚೆನ್ನಾಗೇ ಬರುತ್ತೆ. ಅದು ಈ ರೀತಿ ಒಂದು ಸಲ ಮಾಡಿ ನೋಡಿ ನೀವು, ತುಂಬಾ ಚೆನ್ನಾಗಿರ್ತದೆ, ತುಂಬ ಟೇಸ್ಟಾಗಿರ್ತದೆ. 2 ವಿಶಿಲ್ ಹೊಡೆಸ್ಕೊಳ್ಳೋದ ನೋಡಿ, 2 ವಿಶಿಲ್ ಹಾಕ್ಸ್ಕೊಳ್ಳೋದ. ಇವಾಗ ನೋಡಿ ಬೆಂದು ಈ ರೀತಿ ಐತೆ. ಮತ್ತೆ ಇದನ್ನು ಬೇಯಿಸ್ಬೇಕು ನಾವು. ಮತ್ತೆ ಇದನ್ನು ಬೇಯಿಸಿ ಇದಕ್ಕೆ ಒಗ್ಗರಣೆ ಕೊಡಬೇಕು. ಅಷ್ಟೇ ಕುಕ್ಕರಲ್ಲೇ ಕೂಗಿಸ್ಕೊಂಡ್ವಲ್ಲ ಅಷ್ಟೇ ಸಾಕು ಅಂದ್ಕೊಳ್ಳೋಕೆ ಹೋಗಬೇಡಿ, ನೀರು ಥರನೇ ಇದ್ಬಿಡ್ತದೆ. ಮತ್ತು ಬೇಯಿಸಿ ಇದಕ್ಕೆ ಒಗ್ಗರಣೆಗೆ ನೋಡಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, 2 ಮೆಣಸೆ ಹಣ್ಣು ಮತ್ತು ಸಾಸಿವೆ ಇಷ್ಟು ಹಾಕಿ ಒಗ್ಗರಣೆ ಹಾಕೋದ ನಾವು. ತುಂಬಾ ರುಚಿಯಾಗಿರ್ತದೆ. ಇವಾಗ ಹೆಣ್ಮಕ್ಳೆಲ್ಲ ಆಫೀಸ್ಗೆ ಹೋಗಿದ್ದು ಬರ್ತಾರೆ, ಆಫೀಸ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಏನು ಸಾಂಬಾರು ಮಾಡೋದ, ಹೋಟ್ಲಲ್ಲಿ ತಗೊಬಿಡೋದ ಅಂದ್ಕೊಳ್ಳೋಕೆ ಹೋಗಬೇಡಿ. ಹೋಟ್ಲು ಊಟ ಚೆನ್ನಾಗಿರಲ್ಲ. ಮನೇಲಿ ಹೇಗಿದ್ರೂ ಒಂದು ಸ್ವಲ್ಪ ಬೇಳೆ, ಟೊಮೊಟೊ ಈ ಐಟಮ್ಗಳು ಇರ್ತವೆ. 5 ನಿಮಿಷ ಇದಕ್ಕೆ ಕೆಲಸ ಕೊಡಿ ನೀವು. ನೋಡಿ, 5 ನಿಮಿಷದಲ್ಲಿ ಸಾಂಬಾರು ರೆಡಿಯಾಗಿರ್ತದೆ. ನೀವು ಇಷ್ಟೆಲ್ಲ ಹಾಕಿ ಮಾಡಿ ಒಂದು ಸ್ವಲ್ಪ ಒಂದ್ರಲ್ಲಿ ಕುಕ್ಕರಲ್ಲಿ ಒಂದು ಲೋಟ ಅಕ್ಕಿ ಕೂಗಿಸ್ಕೊಂಡ್ರೆ ಸಾಕು ನಿಮಗೆ. ಆರಾಮಾಗಿ ಇದ್ರ ಜೊತೆ ಮೊಟ್ಟೆ ಆಮ್ಲೆಟ್ ಸೂಪರಾಗಿರ್ತದೆ. ಮತ್ತು ಇಲ್ಲ ಅಂತಂದರೆ ಚಿಕನ್ದು ಕಬಾಬ್ ಮಾಡ್ಕೊಬಿಡಿ, ಸೂಪರಾಗಿರ್ತದೆ ಬೇಳೆ ಸಾರಿಗೆ. ನನಗೆ ಅದು ಎರಡೂ ಸಿಗಲಿಲ್ಲ, ಇದು ಹಪ್ಳ ಎಣ್ಗೆ ಹಾಕತ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರ್ತದೆ. ಕಡಿಮೆ ಟೈಮಲ್ಲಿ ಬೇಗ ಮಾಡುವಂಥ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರ್ತದೆ. ಸಲ ಟ್ರೈ ಮಾಡಿ, ಚೆನ್ನಾಗಿ ತುಂಬಾ ರುಚಿಯಾಗಿರ್ತದೆ. ಲೈಕ್ ಮಾಡಿ, ಫಾಲೋ ಮಾಡಿ. ನೋಡಿ, ಹಪ್ಳ ಎಣ್ಗೆ ಹಾಕ್ಕೊಂಡಿದ್ದೀನಿ. ಊಟ ಮಾತ್ರ ಸೂಪರಾಗೈತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಮ್ಮ ಹೆಣ್ಮಕ್ಳು, ತುಂಬಾ ಚೆನ್ನಾಗಿರ್ತದೆ. ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನೈತಿ ಅದನ್ನು ನನಗೆ ತಿಳಿಸಿ. ಮತ್ತು ಇದು ನೋಡ್ಕೊಳ್ಳಿ, ಇನ್ನೊಂದು ಸಲ ನೋಡ್ಕೊಳ್ಳಿ. ನಾನು ಇನ್ನೊಂದು ಸಲ ಹಾಕಿದ್ದೀನಿ ಇದನ್ನು ನಿಮಗೆ ಏನೇನು ಹಾಕ್ತಾಯಿದ್ದೀನಿ ಅಂತ. ಬರೀ ಟೊಮೊಟೊ 2 ಟೊಮೊಟೊ ಸಾಕು. 2 ಟೊಮೊಟೊ, 1 ಈರುಳ್ಳಿ, 1-2 ಬೆಳ್ಳುಳ್ಳಿ, 2 ಅಂದರೆ 2 ಉಂಡೆ ಅಲ್ಲ, ಚಿಕ್ಕದೊಂದು ಉಂಡೆ ಸಾಕು. ಬೆಳ್ಳುಳ್ಳಿ, ಒಂದು ಸ್ವಲ್ಪ ಸಾಂಬಾರು ಸೊಪ್ಪು, ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪಿನ ಪುಡಿ, ಒಂದು ಸ್ವಲ್ಪ ಅಚ್ಕಾರದ ಪುಡಿ ಎಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಿ ಇದನ್ನು 2 ವಿಶಿಲ್ ತಗೊಳ್ಳಿ. 2 ವಿಶಿಲ್ ತಗೊಂಡ್ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಡಿ. ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಾಗಿರ್ತದೆ, ತುಂಬಾ ಚೆನ್ನಾಗಿರ್ತದೆ. ಇದು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೇಗೈತೆ ಅಂತ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಕನ್ನಡದಲ್ಲೇ ಕಳಿಸಿ, ಇಂಗ್ಲೀಷಲ್ಲಂತೂ ಕಳಿಸ್ಬೇಡಿ, ನಮಗೆ ಗೊತ್ತಾಗಲ್ಲ. ಸೂಪರಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ.